ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವಿಗೆ ಮಡಿಲಕ್ಕಿ ತುಂಬುವುದು ಹೇಗೆ, ಮಡಿಲಕ್ಕಿ ತುಂಬಲು ಇಡಲು ಬೇಕಾದಂತಹ ಸಾಮಗ್ರಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವಿಗೆ ಮಡಿಲಕ್ಕಿ ತುಂಬುವುದು ಅತ್ಯಂತ ಪವಿತ್ರವಾದ ಮತ್ತು ಪ್ರಾಚೀನವಾದ ಸಂಪ್ರದಾಯವಾಗಿದೆ. ತವರು ಮನೆಗೆ ಬಂದ ಮಗಳನ್ನು ಸತ್ಕರಿಸಿ ಆಕೆಗೆ ಮಡಿಲಕ್ಕಿ ಕೊಟ್ಟು ಕಳುಹಿಸುವ ಭಾವನೆಯಿಂದ ಸಾಕ್ಷಾತ್ ಮಹಾಲಕ್ಷ್ಮಿಗೆ ಈ ಪೂಜೆಯನ್ನು ಮಾಡಲಾಗುತ್ತದೆ. ವರಮಹಾಲಕ್ಷ್ಮಿ ದೇವಿಗೆ ಮಡಿಲಕ್ಕಿ ಇಡಲು ಬೇಕಾದಂತಹ ಸಾಮಗ್ರಿಗಳು: ದೇವಿಯ ಮುಂದೆ ಒಂದು ತಟ್ಟೆ ಅಥವಾ ಹೊಸ ಬ್ಲೌಸ್ ಪೀಸ್, ಕುಪ್ಪಸದ ಬಟ್ಟೆಯನ್ನು ಇಟ್ಟು ಅದರ ಮೇಲೆ ಈ ವಸ್ತುಗಳನ್ನು ಜೋಡಿಸಬೇಕು. ಅಕ್ಕಿ ಕನಿಷ್ಠ 2 ಕಪ್ ಅಥವಾ ನಿಮ್ಮ ಕೈ ಅಳತೆಯಲ್ಲಿ 3 ಅಥವಾ 5 ಮುಷ್ಟಿ ಸ್ವಚ್ಛವಾದ ಅಕ್ಕಿಯನ್ನು ಇಟ್ಟುಕೊಳ್ಳಿ. ತಾಂಬೂಲ, 2 ವೀಳ್ಯದೆಲೆ ಮತ್ತು 2 ಅಡಿಕೆ. ತೆಂಗಿನಕಾಯಿ, ಜುಟ್ಟು ಇರುವ ಒಣಗಿದ ಅಥವಾ ಹಸಿರು ತೆಂಗಿನಕಾಯಿ. ಮಂಗಳ ದ್ರವ್ಯಗಳು: ಅರಿಶಿಣದ ಕೊಂಬು, ಕುಂಕುಮ, ಗಾಜಿನ ಬಳೆಗಳು ಹಸಿರು ಅಥವಾ ಕೆಂಪು, ಸಣ್ಣ ಕನ್ನಡಿ, ಬಾಚಣಿಗೆ ಮತ್ತು ಕುಂಕುಮ ಅರಿಶಿಣ. ದಕ್ಷಿಣೆ: ಶಕ್ತಿ ಅನುಸಾರ ನಾಣ್ಯ ಅಥವಾ ನೋಟುಗಳು. ಜೋಡಿ ಬಾಳೆಹಣ್ಣುಗಳು, ಸುಗಂಧಭರಿತ ಹೂಗಳು, ಅಲಂಕಾರಿಕ ವಸ್ತುಗಳು. ಮಡಿಲಕ್ಕಿ ತುಂಬುವ ಸರಿಯಾದ ವಿಧಾನ: ಪೂಜೆಯ ದಿನ ಬೆಳಿಗ್ಗೆ ಕಳಶ ಪ್ರತಿಷ್ಠಾಪನೆ ಮಾಡಿದ ನಂತರ ದೇವಿಯ ಮುಂಭಾಗದಲ್ಲಿ ಒಂದು ಪೀಠ ಅಥವಾ ತಟ್ಟೆಯನ್ನು ಇಡಿ. ಅದರ ಮೇಲೆ ಹೊಸ ಬ್ಲೌಸ್ ಪೀಸನ್ನು ಚೌಕಾಕಾರವಾಗಿ ಮಡಚಿ ಹರಡಿ. ಅದರ ಮಧ್ಯದಲ್ಲಿ ಅಕ್ಕಿಯನ್ನು ರಾಶಿಯಾಗಿ ಹಾಕಿ ಅದರ ಮೇಲೆ ಅರಿಶಿಣ ಕುಂಕುಮವನ್ನು ಅರ್ಪಿಸಿ. ಅಕ್ಕಿಯ ಮೇಲೆ ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ, ಹಣ್ಣು, ಬಳೆಗಳು ಮತ್ತು ದಕ್ಷಿಣೆಯನ್ನು ಶ್ರದ್ಧೆಯಿಂದ ಇಟ್ಟುಕೊಳ್ಳಿ. ನಂತರ ದೇವಿಗೆ ಧೂಪ, ದೀಪ ಮತ್ತು ನೈವೇದ್ಯವನ್ನು ಅರ್ಪಿಸಿ. ಹಬ್ಬ ಮುಗಿದ ಮೇಲೆ ಮಡಿಲಕ್ಕಿಯನ್ನು ಏನು ಮಾಡಬೇಕು ಎಂದರೆ, ಹಬ್ಬದ ಮರುದಿನ ಶನಿವಾರ ಅಥವಾ ಪುನರ್ ಪೂಜೆಯ ನಂತರ ಮಡಿಲಕ್ಕಿಯನ್ನು ಹೀಗೆ ಬಳಸಬೇಕು. ಈ ಅಕ್ಕಿಯನ್ನು ಮನೆಯಲ್ಲಿ ದಿನನಿತ್ಯ ಬಳಸುವ ಅಕ್ಕಿಯ ಜೊತೆ ಬೆರೆಸಿ ಅನ್ನ ಮಾಡಬಹುದು ಅಥವಾ ಇದರಿಂದ ಪಾಯಸ, ಪ್ರಸಾದ ತಯಾರಿಸಿ ಕುಟುಂಬದವರು ಸ್ವೀಕರಿಸಬಹುದು. ಯಾವುದೇ ಕಾರಣಕ್ಕೂ ಇದನ್ನು ಬೇರೆಯವರಿಗೆ ದಾನ ಮಾಡಬಾರದು, ಏಕೆಂದರೆ ಇದು ಮನೆಯ ಲಕ್ಷ್ಮಿಯ ಸ್ವರೂಪ. ಬ್ಲೌಸ್ ಪೀಸ್ ಮತ್ತು ಬಳೆಗಳು, ಸೀರೆ. ಮನೆಯಲ್ಲಿರುವ ಮುತ್ತೈದೆಯರು ಇದನ್ನು ಬಳಸಬಹುದು. ತೆಂಗಿನಕಾಯಿ: ಇದನ್ನು ಅಡುಗೆಗೆ ಅಥವಾ ಪಾಯಸಕ್ಕೆ ಬಳಸಬಹುದು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವಿಗೆ ಮಡಿಲಕ್ಕಿ ತುಂಬುವುದು ಅತ್ಯಂತ ಶ್ರೇಷ್ಠ. ಆದ್ದರಿಂದ ಮಡಿಲಕ್ಕಿ ತುಂಬುವುದು ಹೇಗೆ, ಮಡಿಲಕ್ಕಿ ತುಂಬಲು ಬೇಕಾದಂತಹ ಪೂಜಾ ಸಾಮಗ್ರಿಗಳ ಬಗ್ಗೆ ಇವತ್ತಿನ ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೇವೆ ಸ್ನೇಹಿತರೆ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಮಾಹಿತಿಯ ಮೂಲಕ. ಎಲ್ಲರಿಗೂ ಧನ್ಯವಾದಗಳು.